ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸೂರತ್ಕಲ್ ಉಪವಿಭಾಗದ ಹೊಸಬೆಟ್ಟು ವಾರ್ಡ್ನಲ್ಲಿ ಅನುಷ್ಠಾನಗೊಳಿಸಲಾಗಿರುವ ಸ್ಮಾರ್ಟ್ ಸೆಕ್ಯೂರಿಟಿ ವ್ಯವಸ್ಥೆ ರಾಜ್ಯ ಹಾಗೂ ದೇಶದ ಗಮನ ಸೆಳೆದಿದೆ. ಸುಮಾರು 5,000ದಷ್ಟು ಮನೆ, 39 ಕಾಲೋನಿಗಳನ್ನು ಹೊಂದಿರುವ ಹೊಸಬೆಟ್ಟು 8ನೇ ವಾರ್ಡ್ನಲ್ಲಿ ಸುರಕ್ಷತೆಗಾಗಿ 107 ಆಧುನಿಕ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಕಣ್ಗಾವಲು ಇಡಲಾಗಿದೆ. ಭದ್ರತೆ ಜೊತೆಗೆ ರಸ್ತೆಯ ಅಕ್ಕಪಕ್ಕ ಕಸ ಹಾಕುವವರ ಮೇಲೂ ಈ ಕ್ಯಾಮೆರಾಗಳು ನಿಗಾ ವಹಿಸುತ್ತವೆ. ಇಂಗ್ಲಿಷ್, ಕನ್ನಡ ಹಾಗೂ ತುಳು ಭಾಷೆಯಲ್ಲಿ ನಾಮ ಫಲಕಗಳನ್ನು ಹಾಕಲಾಗಿದೆ. ಇದರಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲಾಗಿದ್ದು, ವಾರ್ಡ್ನಲ್ಲಿರುವ ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ಮತ್ತು ಧಾರ್ಮಿಕ ಕೇಂದ್ರಗಳು ಸೇರಿದಂತೆ ವಾರ್ಡ್ನ ಸಂಪೂರ್ಣ ಮಾಹಿತಿ ದೊರೆಯಲಿದೆ. ದೂರದರ್ಶನದೊಂದಿಗೆ ಪಾಲಿಕೆ ಸದಸ್ಯ ವರುಣ್ ಚೌಟ ಜನರಿಗೆ ಸುರಕ್ಷತೆ ಒದಗಿಸುವ ಉದ್ದೇಶದಿಂದ ಸುಮಾರು 39 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಅಡ್ಡ ರಸ್ತೆಗಳೆಲ್ಲ ಸೇರ್ತದೆ, ಆದರೆ ಎಲ್ಲದಕ್ಕೂ ಕೂಡ ಪ್ರಥಮ ಹಂತದಲ್ಲಿ ನಮಗೆ ಕ್ಯಾಮೆರಾ ಮತ್ತು ನಾಮಫಲಕ ಹಾಕಲಿಕ್ಕೆ ಸ್ವಲ್ಪ ಅನುದಾನದ ಕೊರತೆ ಆಯಿತು. ಅದಕ್ಕೋಸ್ಕರ ಪ್ರಮುಖವಾಗಿ 107 ಸ್ಥಳಗಳನ್ನು ಗುರುತಿಸಿ ಅದಕ್ಕೆ ನಾಮಫಲಕದ ಜೊತೆ ನಾವು ಕ್ಯಾಮೆರಾಗಳನ್ನು ನಾವು ಅಳವಡಿಸುವ ಕಾರ್ಯಗಳನ್ನು ಮಾಡಿದ್ದೇವೆ. ನಾವು ಸ್ಥಳೀಯ ನಿವಾಸಿ ಶಶಿಕಲಾ ಶೆಟ್ಟಿ ನಾಮಫಲಕಗಳ ಜೊತೆಗೆ ತುರ್ತು ಸೇವೆಗಳನ್ನು ಒದಗಿಸುವ ವ್ಯಕ್ತಿಗಳ ಮೊಬೈಲ್ ನಂಬರ್ಗಳು ಕ್ಯೂಆರ್ ಕೋಡ್ ರೂಪದಲ್ಲಿವೆ. ಇದು ಜನರಿಗೆ ತುಂಬಾ ಅನುಕೂಲಕರವಾಗಿದೆ ಎಂದು ಹೇಳಿದರು. ಅದನ್ನು ನಾವು ಮೊಬೈಲ್ ಅಲ್ಲಿ ಟ್ರೈ ಮಾಡಿದ್ರೆ ಇಲ್ಲಿನ ಎಲ್ಲ ಹೊಸಬೆಟ್ಟು ಇರುವ ಎಲ್ಲ ಪ್ಲೇಸಸ್ ಅಲ್ಲಿ ನಮಗೆ ಕಾಂಟ್ಯಾಕ್ಟ್ ನಂಬರ್ಸ್ ಏನೇನಿದೆ, ಆಕ್ಚುಲಿ ಆಂಬ್ಯುಲೆನ್ಸ್ ಆಗಲಿ, ಹಾಸ್ಪಿಟಲ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಇಂಪಾರ್ಟೆಂಟ್ ಒಂದು ಏನ್ ಬೇಕು ಅದೆಲ್ಲ ಇಮಿಡಿಯೇಟ್ ಮಾಹಿತಿ ಸಿಗ್ತದೆ. ಟಿ ಶ್ರೀಕಾಂತ್ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆಯಿಂದ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಣ ಸಾಧ್ಯವಾಗಲಿದೆ ಎಂದರು. ಕಳ್ಳತನ ಏನಾದರೂ ಆದರೂ ಸಹ ಕಂಡುಹಿಡಿಯಬಹುದು ನಮ್ಮ ಪೊಲೀಸ್ನವರು, ಯಾಕೆ ತುಂಬ ಸಹಾಯ ಆಗ್ತದೆ ಅಂತ ನನ್ನ ಭಾವನೆ. ಒಂದು ಹುಡುಗಿ ಬರುವಾಗ ಅವಳ ಮೇಲೆ ಕೈ ಹಾಕಿದ್ದು ರಾತ್ರಿ ನಡೆದಿದೆ. ಅದು ಮತ್ತೆ ಅದು ಕಂಡುಹಿಡಿಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸಿ ಸಿ ಕ್ಯಾಮರಾ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅದೆಲ್ಲ ಮುಂದೆ ತಪ್ಪಿಸಬಹುದು ನನ್ನ ಭಾವನೆ. ತಾರಾನಾಥ್ ಈ ಹಿಂದೆ ಸಾಕಷ್ಟು ಸಮಸ್ಯೆಗಳಿದ್ದವು. ಈಗ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ ಮತ್ತಿತರ ಸೌಲಭ್ಯ ಕಲ್ಪಿಸುವ ಮೂಲಕ ಜನರಿಗೆ ಉಪಯೋಗ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ಬೇಡದ ಏನಾದರೂ ಮಾಡಿದ್ರೆ ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ಮತ್ತೆ ಇಂಥ ಕೆಲಸವನ್ನು ವರುಣ್ ಮಾಡಿದ್ದಾರೆ, ತುಂಬಾ ಒಳ್ಳೆಯದಾಗಿದೆ. ಅಂಥದ್ದೇನು ಈ ಥರ ಆಗಲಿಲ್ಲ, ಇನ್ನು ಮುಂದೆ ಆಗಬಾರ್ದಂತ ವರುಣ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆಲ್ಲ ಮುಂಚೆ ಆಗ್ತಾ ಇತ್ತು, ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ.